ಸದ್ಯ ರೀ ನಮ್ಮ ಅಣ್ಣಯ್ಯ ಇನ್ನೊಂದು ಗಂಟೆ ಒಳಗಡೆನೆಯ ಬತ್ತೀನಿ ಅಂತ ಹೇಳ್ದರಿ. ಇನ್ನೊಂದು ಗಂಟೆ ಅಷ್ಟೇನಿಯ, ಇನ್ನು ಗಂಟೆ ಒಳಗಡೆನೆಯ ಪಟ್ಟ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣಯ್ಯ ಬಂದ್ಬಿಡ್ತಾನೆ ರೀ. ಆಮೇಕಿಂದ ಏನೋ ಒಂದು ವಿಚಾರ ಮಾತಾಡೋಣ ರೀ. ನಮ್ಮ ಅಣ್ಣಯ್ಯ ನಾನು ಅಂದರೆ ಪಿರಾಣ ರೀ. ನಾನೊಂದು ಮಾತು ಹೇಳ್ದೆ ಅಂತಂದರೆ ಯಾವುದೇ ಕಾರಣಕ್ಕೂ ಮದುವೆನ ಮುರಿಯೋಕ್ಕೆ ಸಾಧ್ಯನೇ ಇಲ್ಲ ರೀ. ನಾನೊಂದು ಮಾತು ಹೇಳ್ದೆ ಅಂತಂದರೆ ಮುಗಿದೋಯ್ತು ರೀ, ಅಷ್ಟೇ ನಿನ್ನ ಕತೆ ಮುಗಿದೋಯ್ತು. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಈ ಹುಡುಗಿನ ಹೆಂಗನ ಮಾಡ್ಬಿಟ್ಟು ವಾಪಸ್ ಕಳಿಸ್ತದೆ ಅಷ್ಟೇ. ನೀವು ವಾಪ ಮಾಡ್ಕೊಬೇಡಿ, ಹೊಸ ಸಮಾಧಾನ ಮಾಡ್ಕೊಳ್ಳಿ, ಏನಾಗಕ್ಕಿಲ್ಲ. ರೊಚ್ಚು ಸಂದಕ್ಕೆ ಏನಿಯ ಮದುವೆ ಮಾಡ್ಕೊಂಡು ನಮ್ಮ ಅಣ್ಣಯ್ಯನ ಮಗಳ ಜೊತೆ ನಮ್ಮ ಅಣ್ಣಯ್ಯನ ಮಗನ ಜೊತೆ ಸಂದಕ್ಕೆ ಏನಿಯ ಇತ್ತಾಳೆ ರೀ. ನನಗೆ ಗೊತ್ತಿರೋ ಕ್ವಾಪಕ್ಕೆ ಹೆಂಗೆ ಗೊತ್ತಾಯ್ತು ಕ್ವಾಪ ಅಂತ ಹೇಳಿದ್ರೆ ನಿನ್ನ ಮ್ಯಾಲೆ ಸಿಗುತ್ತ ವಾರ್ಣ ಕಟ್ಟಣ ಅಂತ ಗೊತ್ತಾಯ್ತೆ ಕ್ವಾಪ. ಏನು ಮಾಡ್ತೀಯಾ? ಸಹಿಸ್ಕೊಂಡಿವ್ನಿ. ಬರಲಿ ಮಾತಾಡ್ತೀನಿ, ನಿಮ್ಮ ಅಣ್ಣಯ್ಯ ಬರಲಿ, ಆಮೇಕಿಂದ ಮಾತಾಡ್ತೀನಿ ಎಲ್ಲ. ಲೇ ಮೊಳ್ಳಿ, ನಾನು ಅಣ್ಣಯ್ಯನ ಮಗನೇ ಬೇಕಿತ್ತೇನೆ ನೀನು ಬುಟ್ಟಿಗೆ ಹಾಕೊಳ್ಳಕ್ಕೆ. ಮೊಳ್ಳಿ ಇನ್ನು ಎಷ್ಟು ಜನ ನಿಂಗೆ ನೀವು ಬುಟ್ಟಿಗೆ ಹಾಕೊಂಡು ಹಾಳು ಮಾಡಿದ್ಯಾ? ನೀನು ವೇಸ ನೋಡಿದ್ರೆ ಗೊತ್ತಾಗಕ್ಕಿಲ್ವೇನೆ ಎಷ್ಟು ಜನನ ನೀನು ಹಾಕೊಂಡು ಬುಟ್ಟಿಗೆ ಹಾಕೊಂಡು ಹಾಳು ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಮೊಳ್ಳಿ. ನೋಡು ಈಗಲೇ ಹೇಳ್ತಾ ಇವ್ನಿ, ಯಾವುದೇ ಕಾರಣಕ್ಕೂ ನಾನು ಅಳಿನ ಬುಟ್ಟು ಕೊಡಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಅಣ್ಣಯ್ಯನ ಮಾತಿನ ವೇದ ವಾಕ್ಯ, ಸರಿನಾ? ನೋಡ್ತಾ ಇರು, ಬತ್ತ ನಮ್ಮ ಅಣ್ಣಯ್ಯ ಮಾತಾಡ್ತಾನೆ ಏನು ಅಂತ ಹೇಳ್ಬಿಟ್ಟು ನಿಂಗೆ ಆಮೇಕಿಂದ ಗೊತ್ತಾಯ್ತದೆ. ಇಷ್ಟೆಲ್ಲ ಎಗರಾಡೋದೆಲ್ಲ ನೀನಂತೂ ನೋಡಿ. ನೀವು ಜಾಸ್ತಿ ಮಾತಾಡಕ್ಕೆ ಬರಬೇಡಿ ನನ್ನ ಹತ್ರ. ಬರಲಿ ರಾಜ್ ಬರಲಿ, ಆಮೇಲೆ ನಾನೇ ಮಾತಾಡ್ತೀನಿ ಏನು ಮಾತಾಡಬೇಕು ಅಂತ ಹೇಳ್ಬಿಟ್ಟು. ನನಗೂ ಚೆನ್ನಾಗಿ ಗೊತ್ತು. ಗೊತ್ತು ಕಂಡರ್ ಗಂಡು ಮಕ್ಕಳನ್ನ ಬುಟ್ಟಿಗೆ ಹಾಕೊಂಡು ದುಡ್ಡು ಕಿತ್ಕೊಳ್ಳೋ ಸಂದ ಗೊತ್ತು. ಅಮೇರಿಕಾದಾಗೆ ಇವಳು ಖರ್ಚಿಗೆಲ್ಲ ನಮ್ಮ ಅಣ್ಣನ ಮಗನೇ ಕೊಡ್ತಾವನಿ ಅಂದರೆ ಇನ್ನು ಎಷ್ಟು ಲಕ್ಷ ಕಿತ್ಕೊಂಡು ತಿನ್ಬೇಡ ಇವಳು. ತಿಂಗಳ ಹೇಳು. ನನ್ನ ಮಗಳು ಅನುಭವಿಸ್ಬೇಕಾಗಿರೋದನ್ನೆಲ್ಲನೂ ಇವಳು ಅನುಭವಿಸ್ತಾವಳೆ ಅಂದರೆ ಸಹಿಸಕ್ಕೆ ಆಯ್ತಿಲ್ಲ ನನಗಂತೂ. ನನ್ನ ಮಗಳು ಅನುಭವಿಸ್ಬೇಕಾಗಿರೋ ಜಾಗದಾಗ ಇವಳು ಕುಂತ್ಕೊಬಿಟ್ಟವಳೆ. ನಾನು ಅಳಿಯೋಂಗೆ ಬುದ್ಧಿನೇ ಇಲ್ಲ. ಇವಳು ಮಾಟ ಮಂತ್ರಕ್ಕೆಲ್ಲ ಬಿದ್ದುಬಿಟ್ಟವನೇ ಅನ್ನಿಸ್ತದೆ. ಲೋಪರ್ ಬಡ್ಡಿ ನನ್ನ ಮಗ, ಅವನು ಬುದ್ಧಿ ಇಲ್ದಿದ್ದು ಅವನಂತೂ. ಏಯ್ ಮುಚ್ಚು ಬಾಯಿ, ನಿಮ್ಮ ಅಣ್ಣ ಬರೋ ತನಕ ಮುಚ್ಚೆ ಬಾಯ. ಯಾರು ತೆಪ್ಪು ಅಂತ ಹೇಳ್ಬಿಟ್ಟು ತಿಳ್ಕೊಂಬಿಟ್ಟು ಆಮೇಕಿಂದ ಮಾತಾಡು. ಬಿಡ್ರಿ, ನಮ್ಮ ಅಣ್ಣನ ಮಗ ಏನು ತಪ್ಪು ಮಾಡಿರಕ್ಕಿಲ್ಲ. ಅವನು ಬಂದು ಅದನ್ನ ಹೇಳಿದ್ಮೇಲೆ ಮಾತಾಡಿ ಸುಮ್ಕಿರು. ಅಯ್ಯೋ ನನ್ನ ಮುದ್ದಿನ ಸತಿ ಎಷ್ಟು ಚೆನ್ನಾಗವಳೆ. ನನ್ನ ಮಗ ಎಷ್ಟು ಚೆನ್ನಾಗಿರೋ ಹುಡುಗಿನ ಲವ್ ಮಾಡ್ಬಿಟ್ಟವನೆ. ಸದ್ಯ ಒಳ್ಳೆ ಚೆನ್ನಾಗಿರೋ ಹುಡುಗಿನ ಲವ್ ಮಾಡ್ಬಿಟ್ಟವನೆ ಅಂತ ಅನಿಸ್ತದೆ. ಈ ಹಳ್ಳಿ ಗಮಾರಿ ನನ್ನ ಸಸಿ ಅಲ್ವಲ್ಲ, ಎಷ್ಟು ಸಂದಕೈತೆ ಹುಡುಗಿ. ನೀನು ಯಾಕೆ ಇಲ್ಲಿಗೆ ಬರಕ್ಕೆ ಹೋದೆ? ಶಟಪ್ ರಾಜ್, ಏನು ಮಾಡ್ತಿದ್ಯಾ ನೀನು? ನನ್ನನ್ನು ಲವ್ ಮಾಡಿಬಿಟ್ಟು ನಾನು ಮದುವೆ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಇವಾಗ ಇನ್ನೊಬ್ಳ ಜೊತೆ ಎಂಗೇಜ್ಮೆಂಟ್ ಫಿಕ್ಸ್ ಮಾಡ್ಕೊಂಡಿದ್ಯಾ ಅಂತಂದರೆ ವಾಟ್ ಇಸ್ ದಿಸ್? ಅಂದರೆ ನಾನು ಕೈ ಕೊಟ್ಬಿಟ್ಟು ನಾನು ಮೋಸ ಮಾಡಬೇಕು ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ಯಾ ಅಲ್ವಾ ನೀನು? ಮದುವೆ ಆದ ತಕ್ಷಣ ನೀನು ಜೊತೆ ಆರಾಮಾಗಿದ್ಬಿಡು. ನಾನು ಮಾತ್ರ ಹೋಗ್ಬಿಟ್ಟು ಸತ್ತೋಗ್ಬಿಡ್ತೀನಿ ಎಲ್ಲಾದ್ರೂ ಅಲ್ವಾ? ಎಲ್ಲ ನಿನ್ನ ನಮ್ಮ ಕಡೆ ಜೀವನ ಮಾಡ್ತಾ ಇದ್ದೀನಿ. ಈಗ ನೋಡ್ರೆ ಈ ಥರ ಎಲ್ಲ ಮಾಡ್ತಾ ಇದೆಯಾ? ಛೇ, ನೀನು ಈ ಥರ ಮೋಸ ಮಾಡ್ತೀಯ ಅಂತ ನಾನು ಕನ್ಸು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ. ಛೇ, ನನಗಂತೂ ನಿನ್ನ ಮುಖ ನೋಡೋಕೆ ಬೇಜಾರಾಗ್ತಾ ಇದೆ. ನಿನಗೋಸ್ಕರ ಅಮೆರಿಕದಿಂದ ಓಡೋಡಿ ಬಂದಿದ್ದೀನಿ ಗೊತ್ತಾ? ಹಣ ಈ ಮೊಳ್ಳಿ ಏನೇನೇನೇನೋ ನಾಟ್ಕಾಡಿ ಏನೇನೇನೋ ತಲೆ ತಿಂತಾವಳೆ ಕಣಣ್ಣು. ಮೊದಲು ನಿನ್ನ ಮಗನ ಕೇಳೋಣ ಲವ್ ಮಾಡ್ತಾವ್ರ ಇಲ್ವಾ ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗ್ಬೇಕಣ್ಣ. ಕೇಳೋಣ ನೀನು ಸುಮ್ಕೇನಿಯ ಕೇಳು. ಈಗ ಆಯ್ತಾಯ್ತಾ ಲವ್ ಮಾಡ್ತಾವ್ರ ಇಲ್ವಾ ಅಂತ ಹೇಳ್ಬಿಟ್ಟು ಕೇಳೋಣ. ನಾನು ಅಡಿಯ ಮೇಲೆ ನನಗೆ ನಂಬಿಕೆ ಐತೆ ಕಣಣ್ಣ. ಕೇಳೋಣ ಒಂದು ಮಾತು. ಮಗನೇ, ಏನ್ಲ ಇದೆಲ್ಲನೂ ಏನು ನಡೀತಾಯ್ತೆ ಅಂತ ಹೇಳ್ಬಿಟ್ಟು ಹೇಳಪ್ಪ. ಒಳಿ ಅಂದ್ರೆ ಹೇಳಿ. ಇವಳು ಬಿತ್ರಿನೇ ನೀ ನಾಟಕ ಮಾಡ್ತಾವಳೆ, ನಾನು ಲವ್ ಮಾಡ್ತಾ ಇಲ್ಲ ಇವಳನ್ನ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳಿ. ನನಗೆ ನಿನ್ನ ಮೇಲೆ ನಂಬಿಕೆ ಐತೆ. ಇವಳನ್ನ ಜುಟ್ಟಿಡ್ದು ಈಚೆ ಕಡೆಗೆ ಹಾಕ್ತೀನಿ ಹೇಳು. ಅಯ್ಯೋ ಇವನೊಬ್ಬ ಧೈರ್ಯವಾಗಿ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ರೆ ನನ್ನ ಲವ್ ಅಂತೂ ಸಕ್ಸಸ್ ಆಗ್ತೈತೆ. ಇವನು ಏನು ಹೇಳ್ತಾನೋ ಏನು ಬಿಡ್ತಾನೋ ಪುಕ್ಲು ನನ್ನ ಮಗ. ಥೂ. ಅಯ್ಯೋ ಮಗನೇ ಹೇಳು, ನೀನು ಲವ್ ಮಾಡ್ತಾರೆ ಹುಡುಗಿನೇ ತಾನೇ? ತುಂಬಾ ಚೆನ್ನಾಗಿದ್ದಾಳೆ ಕಣೋ. ಬಾಯ್ ಮುಚ್ಕೊಂಡು ನಿಂತ್ಕೊಂತೀಯೇನೆ? ಅದು ಡ್ಯಾಡಿ ಅದು ಹೇಳಿ ಅಂದ್ರೆ ಇವಳು ಯಾರು ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿ. ನನಗೆ ಗೊತ್ತು, ನಿಮ್ಗೆ ಏನು ಗೊತ್ತಿರಲ್ಲ ಇವಳು ಯಾರು ಅಂತ ಹೇಳ್ಬಿಟ್ಟು. ಇವಳೆ ಮೊಳ್ಮಳ್ಳಿ ಥರ ನಾಟಕ ಮಾಡ್ತಾ ಇದ್ದಾಳೆ ಅಂತ ನಂಗೆ ಸಂದ ಗೊತ್ತು. ನಂಗೆ ಇವಳು ಯಾರೋ ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಒಂದಕ್ಕಿಂತ. ನನಗೆ ಗೊತ್ತು ನಿಮ್ಗೆ ಗೊತ್ತಿಲ್ಲ ಇವಳು ಅಂತ. ಇಲ್ಲ ಡ್ಯಾಡ್, ನಾನು ಇವಳು 3 ಇಯರ್ಸಿಂದ ಲವ್ ಮಾಡ್ತಾ ಇದ್ದೀವಿ ಡ್ಯಾಡಿ. ಇಬ್ಬರೂ ಜೊತೆಗೆ ಅಮೆರಿಕಾದಲ್ಲೇ ಇರಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡಿ ಇವಳನ್ನ 2 ಇಯರ್ಸ್ ಮುಂಚೆನೇ ನಾನೇ ಅಮೆರಿಕಾದಲ್ಲಿ ಇರ್ತಿದ್ದೀನಿ ಡ್ಯಾಡ್. ಇವಳನ್ನೇ ಓದಿಸಿ ಇವಳಿಗೆ ಅಮೆರಿಕಾದಲ್ಲೇ ಜಾಬ್ ಮಾಡ್ತಾ ಇದ್ದಾಳೆ. ನಾನು ಅಮೆರಿಕಕ್ಕೆ ಹೋಗ್ಬಿಟ್ಟು ಇವಳ ಜೊತೆ ಇರಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ. 2 ಇಯರ್ಸಿಂದ ಇವಳು ಅಮೆರಿಕಾದಲ್ಲೇ ಇದ್ದಾಳೆ. ನಾನು ಇವಳು ಅಷ್ಟು ದೂರ ಇದ್ರೂ ತುಂಬಾ ಲವ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಾನೇ ಅಮೆರಿಕಾಗೆ ಹೋಗಬೇಕು ಅಂತ ತುಂಬಾ ಹಠ ಮಾಡ್ತಾ ಇದ್ದೆ. ಆದರೆ ನೀವು ಕಳಿಸಲ್ಲ ಇನ್ನೂ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ಅವಳು ಅವತ್ತಿಂದ ವೆಯ್ಟ್ ಮಾಡ್ತಾ ಇದ್ದಾಳೆ. ಅವಳು ಇಂಡಿಯಾಗೆ ಬಂದಿರಲಿಲ್ಲ, ಈಗ ಬಂದಿದ್ದಾಳೆ. ಇವಳನ್ನ ನಾನು ತುಂಬಾ ಇಷ್ಟಪಡ್ತಾ ಇದ್ದೀನಿ. ನೀವು ತುಂಬಾ ಬೇಜಾರು ಮಾಡ್ಕೊಂತೀರ ನಾನು ಮದುವೆ ಬೇಡ ಅಂತ ಹೇಳಿದ್ರಿ ಅಂತ ಹೇಳ್ಬಿಟ್ಟು ಒಂದೇ ಒಂದು ಕಾರಣಕ್ಕೆ ಸರಿ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ದೆ. ಆದರೆ ಇವಾಗ ನನಗೆ ಇವಳನ್ನಂತೂ ಇಷ್ಟಪಟ್ಟಿದ್ದಂತೂ ನಿಜ. ನಮ್ಮಿಬ್ರದ್ದು 3 ಇಯರ್ಸು ಲವ್ ಡ್ಯಾಡಿ. ಅದು ಅಯ್ಯೋ ಎಂತ ಮೋಸ ಮಾಡ್ಬಿಟ್ಟೆ ಕಣ್ಲಾ ನೀನು. ಒಂದು ಮಾತು ಹೇಳೋದಲ್ವೇನ್ಲ, ನಾನು ಯಾರನ್ನೋ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೀನು ಬಾಳಗ್ ಬೆಂಕಿ ಹಾಕ. ಅವತ್ತು ಬಂದಾಗ ಒಂದು ಮಾತು ಹೇಳ್ದಿದ್ದಂಗೆ ಇವಾಗ ಎಲ್ಲ ಗೊತ್ತಾದ್ಮೇಲೆ ಪಿರುತಿ ಮಾಡ್ತಿದ್ದೆ ಅಂತ ಹೇಳ್ತೀಯಲ್ವೇನ್ಲ ನೀನು ಬಾಯಿಗೆ ಮಣ್ಣಾಕ. ಅಯ್ಯೋ ಅಣ್ಣಯ್ಯ, ಈ ಮದುವೆ ನಡೀಲಿಲ್ಲ ಅಂದರೆ ನಾನಂತೂ ಬದುಕಿರಕ್ಕಿಲ್ಲ ಕಣಣ್ಣಯ್ಯ. ನಾನಂತೂ ಸತ್ತೇ ಹೋಗ್ಬಿಡ್ತೀನಿ ಕಣಣ್ಣ, ಸತ್ತೇ ಹೋಗ್ಬಿಡ್ತೀನಿ. ರಾಜ್, ಏನು ಅಂತ ಮಾಡ್ತಾ ಇದೆಯಾ? ಇದನ್ನ ಮೊದಲೇ ಬೊಗಳ್ಬೇಕಿತ್ತು ತಾನೇ. ಈಗ ಎಂಗೇಜ್ಮೆಂಟ್ ಎಲ್ಲ ಫಿಕ್ಸ್ ಆದ್ಮೇಲೆ ಈ ಥರ ಮಾಡಿದ್ರೆ ಪಾಪ ಆ ಹುಡುಗಿ ನೋಡು ಏನು ಮಾತಾಡಿದಂಗೆ ಎಷ್ಟು ಸೈಲೆಂಟಾಗಿ ಕುಂತ್ಕೊಂಡವಳೆ ಅಂತ ಹೇಳ್ಬಿಟ್ಟು ನನ್ನ ಸೊಸೆ
ಅಣ್ಣಯ್ಯ ಅಣ್ಣಯ್ಯ ನೀನದೇನು ಮಾಡ್ತೀಯೋ ನನಗಂತೂ ಗೊತ್ತಿಲ್ಲ ಕಣಣ್ಣಯ್ಯ. ನಿನ್ನ ಮಗಂಗೂ ನನ್ನ ಮಗಳಿಗೂ ಕೊಟ್ಟು ಮದುವೆ ಮಾಡಲೇಬೇಕು ನೀನು. ಇಲ್ಲ ಅಂದರೆ ನಾನಂತೂ ಬದುಕಿರೋಕ್ಕೆಲ್ಲ ವಿಸ ಕುಡಿದ್ಬಿಡ್ತೀನಿ. ನನಗಂತೂ ಅದೆಲ್ಲ ಗೊತ್ತಿಲ್ಲ. ನನ್ನ ಮಗಳು ಜೀವನ ಹಾಳಾಗೋಕೆ ನಾನು ಬಿಡೋಕ್ಕಿಲ್ಲ. ಊರು ತುಂಬ ನನ್ನ ಅಳಿಯ ಅಂತ ಊರು ತುಂಬ ಹೇಳ್ಕೊಂಬಿಟ್ಟು ಬಂದ್ಬಿಟ್ಟಿದ್ದೀನಿ ಆಗಲೇ ನೆನೆಯ. ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ಎಂಗೇಜ್ಮೆಂಟ್ಗೆ ಎಲ್ಲರೂ ಕರೆದ್ಬಿಟ್ಟಿದ್ದೀನಿ. ಹೀಗೆ ಇದ್ದಕ್ಕಿದ್ದಂಗೆ ಲವ್ ಪ್ರೀತಿ ಅಂತ ಹೇಳ್ಬಿಟ್ಟು ಮದುವೆ ನಿಂತೋಗ್ಬಿಟ್ರೆ ನನ್ನ ಮಗಳು ಭವಿಷ್ಯ ಏನಾಗಬೇಡ, ನನ್ನ ಮಗಳು ಮಾನಮರ್ವದಿ ಏನಾಗಬೇಡ ಅಣ್ಣಯ್ಯ. ಹೇಳಿ ನೀವೇ ನೆನೆಯ, ನಂದೇನಾರ ತೆಪ್ಪೈತಾ ಹೇಳಿ. ಇಲ್ಲ ತಾನೇ ಅಣ್ಣ, ನನಗಂತೂ ನನ್ನ ಮದುವೆ ಆಗಲಿಲ್ಲ ಅಂದರೆ ಬದುಕಕ್ಕಿಲ್ಲ ಕಣಣ್ಣ. ನಾನಂತೂ ಬದುಕಕ್ಕಿಲ್ಲ ಕಣಣ್ಣ. ನೀನೇ ಏನಾರ ಒಂದು ವ್ಯವಸ್ಥೆ ಮಾಡ್ಬೇಕು ಇವಾಗ. ನನಗೆ ಗೊತ್ತು ನೀನು ಏನಾರ ಒಂದು ನನಗೋಸ್ಕರ ಮಾಡ್ತೀಯಾ ಅಂತ. ಅಯ್ಯೋ ನಾನು ಈಗ ಏನು ಮಾಡಲಿ ರಾಜ್, ನೀನು ಮಾಡಿರೋ ಕೆಲ್ಸಕ್ಕೆ ಇವತ್ತು ನಾನು ಹೆಂಗೆ ಇಕ್ಕಟ್ಟಿನ ಪರಿಸ್ಥಿತಿನ ಸಿಗಾಕೊಂಡಿದ್ದೀನಿ ನೋಡು. ಅವತ್ತೇ ಒಂದಿನ ನಾನು ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಎಂಗೇಜ್ಮೆಂಟ್ ಎಲ್ಲ ತಯಾರಿನೇ ಆಗ್ತಾ ಇರಲಿಲ್ಲ ತಾನೇ. ಹಾಂ, ಈಗೇನು ಮಾಡೋದು ಅಂತಲೇ ನನಗಂತೂ ಗೊತ್ತಾಗ್ತಾ ಇಲ್ಲ. ಅಯ್ಯೋ ಪಾಪ, ನನ್ನ ಮಗ ಅಷ್ಟೊಂದೆಲ್ಲ ಇಷ್ಟಪಡ್ತಾವನೆ ಅಂತಂದಮೇಲೆ ಇಷ್ಟಪಟ್ಟಿರೋ ಹುಡುಗಿ ಜೊತೆ ಮದುವೆ ಮಾಡಿದಂಗೆ ಇಷ್ಟ ಇಲ್ದಿರೋ ಹುಡುಗಿ ಜೊತೆ ಮದುವೆ ಮಾಡೋಕ್ಕಾಗುತ್ತಾ? ನೀವೇ ಹೇಳಿ, ಏನಾದರೂ ಒಂದು ಹೇಳಿ ನೀವೇನೇನೆ. ಹಾಂ, ಅಯ್ಯೋ ಪಾಪ ಅನ್ಸುತ್ತಾ ಹುಡುಗಿ ನೋಡಿದ್ರೆ. ಅಮೇರಿಕೆಯಿಂದ ಬಂದೈತೆ ನನ್ನ ಮಗನಿಗೋಸ್ಕರ ಅಂತ ಹೇಳಿದ್ರೆ ಎಷ್ಟೆಲ್ಲ ಪಾಪ ಇಷ್ಟಪಡ್ತಾವಳೆ ಅಂತ ನೀವೇ ಯೋಚನೆ ಮಾಡಿ. ಇಷ್ಟ ಇಲ್ದಿರ ಮದುವೆ ಮಾಡೋದಕ್ಕಿಂತ ಇಷ್ಟ ಇರೋ ಮದುವೆ ಮಾಡೋದೇನೇ ಎಷ್ಟೋ ವಾಸಿ ಅಲ್ವಾ? ನನಗನ್ನಿಸ್ದಂಗೆ ಇಷ್ಟ ಇರೋ ಮದುವೆನೇ ಮಾಡೋದು ಮುಖ್ಯ ಅನಿಸುತ್ತೆ. ಪ್ರೀತಿನೇ ಮುಖ್ಯ ಅಂತ ಅನಿಸುತ್ತೆ ನನಗಂತೂ. ಏನು ಹೇಳ್ತೀರ ರೀ? ಅಂತೂ ಇಂತೂ ಎಲ್ಲ ಸೇರ್ಕೊಂಡು ನನ್ನ ಮಗಳ ಜೀವನನ ಆಳ್ಗೆಡೋಗ್ಬಿಟ್ರಿ ಅಲ್ವಾ? ಆಳ್ಗೆಡೋಗ್ಬಿಟ್ರಿ. ಓದ್ಕೊಂಡಿರೋ ಮಗನ ಬ್ಯಾಡ 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 ಅಂತಂದ್ರೆ ಇವಳು ಲೋಪರು ಮದುವೆ ಅಂತ ಹೇಳ್ಬಿಟ್ಟು ಎಲ್ಲ ಆಳ್ಗೆಡೋಗ್ಬಿಟ್ಲು. ನನ್ನ ಮನೆ ಸಂಸಾರನ ಬೀದಿಗೆ ತಂದ್ಬಿಟ್ಲು. ಅಂತೂ ಇಂತೂ ಇರೋಳೊಬ್ಳು ಮಗಳನ್ನ ಹೆಂಗೋ ಓದ್ಕೊಂಡು ಸಂದಕ್ಕಿರ್ಲಿ ಕಣಮ್ಮಿ. ಅವಳು ಇನ್ನೂ ಒಂದು 3-4 ವರ್ಷ ಓದ್ಕೊಂಡ್ಲಿ. ಅದು ಏನೇನೋ ಓದ್ತೀನಿ ಅಂತ ಹೇಳ್ತಿತ್ತು. ಅಪ್ಪ ಡಿಗ್ರಿ ಮಾಡ್ತೀನಿ, ಅದು ಮಾಡ್ತೀನಿ, ಮಾಸ್ಟರ್ ಡಿಗ್ರಿ ಮಾಡ್ತೀನಿ ಅಂತ ಮಾಡಲಿ ಅಂತ ಬಿಟ್ಟಿದ್ರೆ ಈ ಮನೆಯಾಳಿ ಎಲ್ಲ ಹಾಳು ಮಾಡ್ಬಿಟ್ಲು. ಲೇ, ಈಗ ಏನೇ ಮಾಡ್ತೀಯಾ? ಏನ್ಲೇ ಮಾಡ್ತೀಯಾ? ಅಣ್ಣ, ನೀನೇ ದಿಕ್ಕು ನನಗೆ, ನೀನೇ ದಿಕ್ಕು ಕಣಣ್ಣ ನನಗೆ. ನೀನು ಬಿಟ್ರೆ ನಂಗೆ ಬೇರೆ ಯಾರವ್ರಣ್ಣ? ಹಣ ಹೆಂಗನ ಮಾಡಿ ನೀನೇ ಈ ಮದುವೆ ಆಗೋ ಥರ ನೋಡ್ಕೋಬೇಕು ಕಣಣ್ಣ. ನೀನೇ ಈ ಮದುವೆ ಆಗೋ ಥರ ನೋಡ್ಕೋಬೇಕು. ಅದೇನು ಮಾಡ್ತೀಯೋ ಬಿಡ್ತೀಯೋ ನನಗಂತೂ ಗೊತ್ತಿಲ್ಲ. ನೀನೇನು ಮಾಡ್ತೀಯೋ ಮಾಡು, ನನಗದೆಲ್ಲ ಬೇಕಿಲ್ಲ. ನನ್ನ ಮಗಳು ನಿನ್ನ ಮಗ ಮದುವೆ ಆಗಲೇಬೇಕು ಅಂದರೆ ಆಗಲೇಬೇಕು ಅಷ್ಟೇ ನೆನೆಯ. ನಾನಿನ್ನೇನೂ ಮಾಡೋಕ್ಕಿಲ್ಲ. ನಮ್ಮಮ್ಮಂಗೆ ಯಾಕಪ್ಪ ಬುದ್ಧಿ ಇಲ್ಲ? ಅವ್ನು ಯಾರನ್ನೂ ಇಷ್ಟಪಟ್ಟವನೆ ಅಂತ ಗೊತ್ತಾದ್ರೂ ನನ್ನ ಮಗಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಸಾಯ್ತಾಯ್ತಲ್ಲ ನಮ್ಮಮ್ಮ. ಅದೇನು ದುಡ್ಡು ಅಂತ ಸಾಯ್ತದ ನಮ್ಮಮ್ಮ. ನಮ್ಮಮ್ಮ ಲವರ್ ಅವಳೆ ಅಂತ ಗೊತ್ತಾಗಿದ್ದ ತಕ್ಷಣವೇ ಮದುವೆನೇ ಕ್ಯಾನ್ಸಲ್ ಮಾಡಿಬಿಡ್ತೈತೆ ಅಂತ ಅಂದ್ಕೊಂಡ್ರೆ ನಮ್ಮಮ್ಮನ ನಾಟಕ ಇನ್ನೂ ಜಾಸ್ತಿನೇ ಆಗೋಗ್ಬಿಡ್ತು. ಈ ಅಮ್ಮ ಅಂತೂ ಮದುವೆ ಕ್ಯಾನ್ಸಲ್ ಮಾಡೋ ಯಾವ ಲಕ್ಷಣನೂ ಕಾಣ್ತಾ ಇಲ್ವಲ್ಲಪ್ಪ. ಹೀಗೇನು ಮಾಡಲಿ ನಾನು? ಸುಮ್ಮನೆ ಆತ ಅವ್ನು ಮದುವೆ ಮಾಡ್ಕೊಳ್ಳೋದೇ ಎಷ್ಟೋ ವಾಸಿಯಾಗಿತ್ತು. ಇದೇನು ಸರೋಜಿ ಹಿಂಗೆ ಹೇಳ್ತಾ ಇದೆಯಾ? ಮಕ್ಕಳು ಪ್ರೀತಿಗೆ ನಾನು ಬೇರೆ ಏನಾದರೂ ಹೆಚ್ಚೈತಾ ಹೇಳು ನೀನೇನೆ. ಪಿರುತಿ ಎಲ್ಲ ಪುಸ್ತಕದ ಬದನೆಕಾಯಿ. ಆ ಪಿರುತಿ ಕಟ್ಕೊಂಡು ಏನಾಗಬೇಕು? ಹಣ, ನೀನೇ ಏನಾರ ಒಂದು ತೀರ್ಮಾನ ಮಾಡೋಣ. ನೀನು ಇವಾಗ ಏನಾರ ಒಂದು ಹೇಳಲೇಬೇಕು, ಇಲ್ಲ ನಾನು ವೀಸಾ ಕುಡಿದ್ಬಿಡ್ತೀನಿ ಅಷ್ಟೇ. ನಾನು ವೀಸಾ ಕುಡಿಯೋದಂತೂ ಗ್ಯಾರಂಟಿ ಅಂದರೆ ಗ್ಯಾರಂಟಿ. ನಾನು ವೀಸಾ ಕುಡಿಯೋದು. ನೀವು ಅದು ಏನು ತೀರ್ಮಾನ ಮಾಡ್ಕೊಬಿಟ್ಟು ಬರ್ತೀರೋ ನೀವು ತೀರ್ಮಾನ ಮಾಡಿರಿ. ನನ್ನ ಮಗಳ ಜೊತೆ ಅಂತೂ ಮದುವೆ ಮಾಡಿರಿ ಅಷ್ಟೇ ನಾನು ಹೇಳೋದು. ಇನ್ನೇನು ನಾನು ನಿಮ್ಮ ಹತ್ರ ಹೇಳೋಕ್ಕಿಲ್ಲ. ಮದುವೆ ನಿಂತೋಯ್ತಾ? ಈ ಸರೋಜಿ ಬದುಕಿರಾಕಿಲ್ಲ ಅಂತ ಅನ್ಕೋಬಿಡು. ನೀನು ಮುದ್ದಿನ ತಂಗಿ ಸತ್ತೈತಾಳೆ ಅಂತ ನೀನು ಅನ್ಕೋಬಿಡು. ಮಣ್ಣು ಮಾಡ್ಬಿಟ್ಟು ಹೊಂಟೋಗ್ಬಿಡು ಅಷ್ಟೇ ನೆನೆಯ. ಅಯ್ಯೋ, ನನ್ನ ಮಗುನಿಂದ ಇವತ್ತು ನಾನು ಇಕ್ಕಟ್ಟಿನ ಪರಿಸ್ಥಿತಿ ತಗ್ಲಾಕೊಂಡ್ಬಿಟ್ನಲ್ಲ. ನಾನು ಮೊದಲೇ ಬೊಗಳಿದ್ರೆ ಇವನು ಬಾಯಿಗೆ ಏನಾದರೂ ಹುಳ ಬೀಳದ. ನಾನು ಸುಮ್ಮನೆ ಆಗ್ತಾಯಿದ್ದೆ ಹೆಂಗೋ. ನಾನು ಏನು ಹೇಳ್ತಿದ್ದಂಗೆ ಇವಾಗ ನೋಡಮ್ಮ ತಂಗಿ, ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡು. ನಾನು ಇವ್ರನ್ನ ಕರ್ಕೊಂಡೋಗ್ಬಿಟ್ಟು ಸ್ವಲ್ಪ ಮಾತಾಡಿಸ್ಬಿಟ್ಟು ಕರ್ಕೊಂಬಿಟ್ಟು ಬರ್ತೀನಿ. ನೋಡೋಣ ನಾನು ಏನು ಮಾಡಬೇಕು, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನನ ಮಾಡ್ತೀನಿ. ಸರಿನಾ? ಬರುವಂಥದ್ದು ಮದುವೆನೂ ಚೆನ್ನಾಗಿರಲ್ಲ ಅಲ್ವಾ? ಒಂದು ನಿಮಿಷ ಇರು, ಹೋಗ್ಬಿಟ್ಟು ಬರ್ತೀನಿ. ಮಗ ಬಾ, ಮಾತಾಡ್ಬೇಕು ನಿನ್ನ ಹತ್ರ ಸ್ವಲ್ಪ. ಹಲೋ ಡ್ಯಾಡ್, ಅದು ಆ್ಯಕ್ಚುಲಿ ನಾನು ಇಷ್ಟ ಅಂತೂ ತುಂಬಾ ಇಷ್ಟಪಡ್ತಾ ಇದ್ದೀನಿ. ಇವಳನ್ನ ಬಿಟ್ಟು ಬದುಕೋ ಶಕ್ತಿ ಅದು ಹಂಗಲ್ಲ ಡ್ಯಾಡ್. ಅದು ಹೇಳಿದ್ನಲ್ಲ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಹುಡುಗಿನೂ ಕರ್ಕೊಂಡು ಬಾ ಹೊರ್ಗಡೆ. ಸರಿ ಡ್ಯಾಡ್, ಆಯಿತು. ಅಣ್ಣಯ್ಯ, ಅವಳನ್ನ ಕಳಿಸ್ಬಿಟ್ಟೆ ಬರ್ಬೇಕು ನೀನು. ಈಗಲೇ ಹೇಳಿದ್ದೀನಿ, ಅವಳನ್ನಂತೂ ಇರಿಸ್ಕೋಬಾರ್ದು. ಅವಳನ್ನಂತೂ ಕಳಿಸ್ಬಿಟ್ಟೇ ಬರಬೇಕು ಅಷ್ಟೇ. ಅವಳಂತೂ ಮನೆಗೆ ಬರ್ಕೊಡ್ದು ಅವಳನ್ನ ಅತ್ಲಿಂದ ಅತ್ತೇ ಕಳಿಸ್ಬಿಟ್ಟು ಬಂದ್ಬಿಡೋಣ ಅಷ್ಟೇನೆ. ಸ್ವಲ್ಪ ಮಾತಾಡ್ಬಿಟ್ಟು ಬರ್ತೀನಿ ರಮ್ಮ.